ನಮಸ್ಕಾರ. ಇದು ನನ್ನ ಖಾಸಗಿ ಕಾರ್ಯಕ್ರಮ. ನಾನು ಅದಕ್ಕೆ ಅಫಿಷಿಯಲಾಗಿ ಈ ಪ್ರೋಗ್ರಾಮ್ನ ಇಶ್ಯೂ ಮಾಡಿದೆ. ಇವತ್ತೊಂದಿನ ನನಗೆ ಬಿಡುವಿತ್ತು. ಇಲ್ಲಿ ಇದೊಂದು ಭಾಳ ವಿಶೇಷವಾದಂಥ ಪವಿತ್ರವಾದಂಥ ಸ್ಥಳ. ನಮ್ಮ ವೀರ ಗಂಗಾಧರಜ್ಜನ ಐಕ್ಯ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನು ಹೇಳಿದ್ದಾರೆ, ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೇ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಮ್ಮ ವೀರ ಗಂಗಾಧರಜ್ಜ ಅವರು ಸಾರಿದ್ದಾರೆ. ಇದು ಅವರ ಕೊನೆ ಯಾತ್ರೆಯ ಸ್ಥಳ. ಸೊ ಇವತ್ತು ನಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದೋ ಸಂದರ್ಭ ಬಂದರೆ ನಾವೊಂದು ಪುಸ್ತಕನ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ ನಡೆದಿದೆ. ತ್ರಿಕೋಟಿ ಲಿಂಗ ಅಂಥೇಳಿ ಅವರು ಸಂಕಲ್ಪ ಕೂಡ ಅವರು ಮಾಡಿದರು. ಈಗಾಗಲೇ ಎಲ್ಲ ಭಕ್ತರು ಅವ್ರವ್ರಿಗೆ ಇಷ್ಟಾಶಕ್ತಿ ಸಾರ ಲಿಂಗಗಳನ್ನು ಮಾಡಿಸಿ ದಾನವನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಸಮುದಾಯ ಭವನ 90% ಆಗಿದೆ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಕೂಡ ಆಗ್ತಾಯಿದೆ. ಇದರಲ್ಲಿರೋಂಥ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರಿಗೂ ಏನು ಹೇಳಬೇಕಾದ್ದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀರಿ. ಸೊ ಅದಕ್ಕೆ ಭಾಳ ಹಿರಿಯರೆಲ್ಲ ಈಗ ನೋಡಿ ಕೂತಿರೋ ಜಾಗ ಅವತ್ತಿನ ಕಾಲದಲ್ಲಿ 50 ವರ್ಷದ ಹರಿಕೋಡೆಯವರೇ ಕೂಡ ಈ ಜಾಗ ಎಲ್ಲ ಇಲ್ಲೊಂದು 50 ಎಕರೆ ಜಮೀನು ಕೂಡ ಕೊಡಿಸಿ ಇಲ್ಲಿ ದಾನವನ್ನು ಕೂಡ ಮಾಡಿ ಇದಕ್ಕೆ ಒಂದು ದೊಡ್ಡ ರೂಪ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವೀರ ಗಂಗಾಧರವರ ಕುಟುಂಬದ ನಮ್ಮ ಹೀಗೆ ನಡೆದುಕೊಳ್ತಾ ಇರೋಂಥ ಅಜ್ಜ ಅವರು ಕೂಡ ಇದನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿಕೊಂಡು ಬರ್ತಾಯಿದ್ದಾರೆ. ಸೊ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಸೊ ಇದಕ್ಕೆ ನಾವೆಲ್ಲ ಈ ಮಠದಿಂದ ನಮ್ಮ ಅಜ್ಜನಿಂದ ಬೇಕಾದಷ್ಟು ಮಾರ್ಗದರ್ಶನವನ್ನು ಪಡೆದು ಅವರ ಆಶೀರ್ವಾದದಿಂದ ಒಂದು ದೊಡ್ಡ ಶಕ್ತಿ ನಮಗೆಲ್ಲ ಬಂದಿದೆ. ಅದಕ್ಕೆ ಇವತ್ತು ಬಂದು ಒಂದು ನಮಸ್ಕಾರ ಹೇಳೋಣ ಅಂತೇಳಿ ಬಂದಿದ್ದೇನೆ. ಆಮೇಲೆ ನೀನು ಆಗ್ತಾಯಿದೆ ಅಂತ ನೋಡಬೇಕಾಯ್ತು. ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಈ ಮಧ್ಯದಲ್ಲೂ ಕೂಡ ಬಂದು ಈ ಮುಕ್ತಿ ಮಂದಿರಕ್ಕೆ ಬಂದು ಭೇಟಿ ಮಾಡೋಂಥ ಅವಕಾಶ ಖಾಸಗಿಯಾಗಿ ಬಂದಿದ್ದೇನೆ. ರಾಜಕೀಯಕ್ಕೆ ಡೈಲಿ ನಮ್ಮ ಸಂಸ್ಕಾರ ಬೇಕಲ್ಲ, ಧರ್ಮ ಬೇಕಲ್ಲ. ಧರ್ಮ ಯಾರು ಬೇಡ ಅಂತ ಹೇಳ್ತಾರೆ, ಎಲ್ಲರೂ ಅವರು ಧರ್ಮನ ಕಾಪಾಡ್ತಾರೆ. ನಮ್ಮದು ಮಾನವ ಧರ್ಮದ ವಿಚಾರ, ಇದು ಮಾನವೀಯತೆ ವಿಚಾರ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವಾಗಲೂ ಶಾಂತಿ ಇರಲಿ ಅಂತೇಳಿ ಅವರೇನು ಸಾರಿದ್ದಾರೆ ಅದನ್ನು ಸಂದೇಶವನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಇಲ್ಲೇನು ಕೆಲಸ ಆಗ್ತಾಯಿದೆ ಅಂತೇಳಿ ತಿಳಿಲಿಕ್ಕೆ ಬಂದೆ. ಅದರಿಂದ ನಿಮ್ಗೆ ಅರ್ಥ ಆಗ್ತದಲ್ಲ ಅದ್ರ ಶಕ್ತಿ ಏನಿದೆ ಅಂತ. ಕಾಲ ನಾನಿಲ್ಲಿ ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ. ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ.